ನಮಸ್ಕಾರ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನನ್ನ ಸ್ಟಾಕ್ ಮಾರ್ಕೆಟ್ ಪೋರ್ಟ್ಫೋಲಿಯೋನು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಇದೇ ರೀತಿ ನನ್ನ ಪೋರ್ಟ್ಫೋಲಿಯೋನು ನಾನು ಹಿಂದಿನ ವರ್ಷಗಳಲ್ಲಿ ಕೂಡ ನಾನು ಶೇರ್ ಮಾಡಿದ್ದೇನೆ. ಸೊ ಇವಾಗ ಮತ್ತೆ ಮಾರ್ಚ್ 31 ಮುಗಿತಾ ಬಂತು. ಸೊ ಈ ವರ್ಷ ಎಂಡ್ ಆಗ್ತಾ ಬಂತು. ಸೊ ನಾನು ನನ್ನ ಪೋರ್ಟ್ಫೋಲಿಯೋ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಮತ್ತು ನಾನು ಯಾವ ಯಾವ ರೀತಿ ರಿಟರ್ನ್ಸ್ ಗಳನ್ನ ಪಡ್ಕೊಂಡೆ ಅದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಕಳೆದ 2 ವರ್ಷಗಳಿಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಯಾವುದೇ ರೀತಿಯ ಒಳ್ಳೆ ರಿಟರ್ನ್ಸ್ ಗಳನ್ನ ಕೊಟ್ಟಿಲ್ಲ. ಬಟ್ ಸ್ಟಿಲ್ ಐ ಹ್ಯಾವ್ ಬೀನ್ ಕಂಟಿನ್ಯೂಸ್ಲಿ ಇನ್ವೆಸ್ಟಿಂಗ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ನಾನು ಹೇಳಿದ್ದೆ ಹಿಂದಿನ ದಿನಗಳಲ್ಲಿ ನಾನು ಓನ್ಲಿ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ಅಂತ. ಸೊ ಅದೇ ರೀತಿ ಇವಾಗ ನನ್ನ ಮ್ಯೂಚುವಲ್ ಫಂಡ್ಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮತ್ತು ನಾನು ಎಷ್ಟನ್ನ ರಿಟರ್ನ್ಸ್ ಗಳನ್ನ ತೆಗೆದುಕೊಂಡಿದ್ದೀನಿ, ಪ್ರತಿ ಒಂದು ಡೀಟೇಲ್ಸ್ ಗಳನ್ನ ನಾನು ನಿಮ್ ಜೊತೆ ಇನ್ ಡೆಪ್ತ್ ಆಗಿ ಪ್ರತಿಯೊಂದನ್ನು ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಕಳೆದ ವರ್ಷಗಳಿಂದ ನಿಫ್ಟಿ ಯಾವುದೇ ರೀತಿಯ ರಿಟರ್ನ್ಸ್ ಗಳನ್ನ ಕೊಟ್ಟಿಲ್ಲ. ಸೊ ನೀವು ನೋಡಬಹುದು, ಲೈಕ್ ಸೆಪ್ಟೆಂಬರ್ 2024 ಇಂದ ನಾವು ಆಲ್ ಟೈಮ್ ಹೈ ಇಂದ ಆಲ್ಮೋಸ್ಟ್ 15% ಡೌನ್ ಅಲ್ಲಿ ಇದ್ದೀವಿ. ಸೊ ನಾನು ಆ ಟೈಮ್ ಅಲ್ಲಿ ವಿಡಿಯೋನ ಮಾಡಿದ್ದೆ. ಸೊ ಇದು ಅದೇ ಟೈಮ್ ಅಲ್ಲಿ ಮಾಡಿರೋದು. ಸೊ ಅವಾಗ ನನ್ನ ಪೋರ್ಟ್ಫೋಲಿಯೋ ಎಷ್ಟಿತ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಆ ಟೈಮಲ್ಲಿ ನಂದು ಟೋಟಲ್ ಅಸೆಟ್ ವ್ಯಾಲ್ಯೂ 12,20,000ವರೆಗೂ ಇತ್ತು. ಸೊ ಇದರಲ್ಲಿ US ಸ್ಟಾಕ್ಸ್ ಅಲ್ಲಿ 13,000 ಇತ್ತು. ಸೊ ಇಂಡಿಯನ್ ಮ್ಯೂಚುವಲ್ ಫಂಡ್ ಗಳಲ್ಲಿ 10 ಲಕ್ಷ ಇತ್ತು. ಸೊ NPS ಅಲ್ಲಿ 1.5 ಲಕ್ಷ ಅಂದ್ರೆ 1,70,000 ಇತ್ತು. ಸೊ ಇವಾಗ ಪ್ರೆಸೆಂಟ್ಲಿ ಈ ವ್ಯಾಲ್ಯೂ ಎಷ್ಟಾಗಿದೆ ಅಂತ ನಾನು ನಿಮ್ಗೆ ತೋರ್ಸೋಕ್ ಹೋದ್ರೆ, ಸೊ ಇಲ್ಲಿ ನೀವು ನೋಡ್ಬೋದು, ಸೊ 12 ಲಕ್ಷ ಇದ್ದಿದ್ದು ಆಲ್ಮೋಸ್ಟ್ 16,40,000 ಆಗಿದೆ. ಇಂಡಿಯನ್ ಸ್ಟಾಕ್ಸ್ ಅಲ್ಲಿ ಇದನ್ನ ಬಿಟ್ಬಿಡಿ. US ಸ್ಟಾಕ್ಸ್ ಅಲ್ಲಿ 20,000 ಆಗಿದೆ. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ 13.5 ಲಕ್ಷ. ಸೊ NPS 2.5 ಲಕ್ಷ. ಸೊ ಇದನ್ನ ಬಿಟ್ರೆ VPF ಅರೌಂಡ್ 24,000. ಸೊ 4 ಲಕ್ಷ ಚೇಂಜಸ್ ಗಳನ್ನ ನನ್ನ ಪೋರ್ಟ್ಫೋಲಿಯೋದಲ್ಲಿ ನಾನು ಪಡ್ಕೊಂಡಿದ್ದೀನಿ. ಸೊ ಇದರಿಂದ ಏನಪ್ಪಾ ಅಂದ್ರೆ ನಾನು ನಿಮ್ಗೆ ವೀಕ್ಲಿ ಚಾರ್ಟ್ ಗಳನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟ್ 15% ಡೌನ್ ಅಲ್ಲಿ ಇದ್ರೂ ಕೂಡ ನನ್ನ ಪೋರ್ಟ್ಫೋಲಿಯೋ ಜಾಸ್ತಿ ಆಗಿದೆ. ಯಾಕೆಂತಂದ್ರೆ ನಾನು ಕಂಟಿನ್ಯೂಸ್ ಆಗಿ ಮ್ಯೂಚುವಲ್ ಫಂಡ್ ಗಳಲ್ಲಿ ನನ್ನ SIP ಗಳನ್ನ ಅಥವಾ ನನ್ನ ಇನ್ವೆಸ್ಟ್ಮೆಂಟ್ ಗಳನ್ನ ಸ್ಟಾಪ್ ಮಾಡಿಲ್ಲ. ಸೊ ನನ್ನ ಮ್ಯೂಚುವಲ್ ಫಂಡ್ ಗಳನ್ನ ನಿಮ್ಗೆ ಇಲ್ಲಿ ತೋರ್ಸೋಕ್ ಹೋದ್ರೆ, ಲೈಕ್ ಅರೌಂಡ್ ಇಲ್ಲಿ ನೀವು ನೋಡ್ಬೋದು, ಆ ಟೈಮ್ ಅಲ್ಲಿ ನನಗೆ 27% ರಿಟರ್ನ್ ಇತ್ತು. ಸೊ XIR ವಾಸ್ 31%. ಸೊ ಅದೇ ರೀತಿ ಇಲ್ಲಿ ನೀವು ನೋಡ್ಬೋದು, ನನ್ನ ಈಗಿನ ಟೋಟಲ್ ರಿಟರ್ನ್ಸ್ 10%, ಲೆಸ್ ದೆನ್ 10%. ಮತ್ತೆ XIRR ಕೇವಲ 7%, ಆಲ್ಮೋಸ್ಟ್ ಈಕ್ವಲ್ಸ್ ಟು FD. ಸೊ ಇಷ್ಟೆಲ್ಲ ಇದ್ರೂ ಕೂಡ ನನ್ನ ಇನ್ವೆಸ್ಟ್ಮೆಂಟ್ ಗಳನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 12 ಲಕ್ಷ ಮತ್ತೆ ಟೋಟಲ್ ವ್ಯಾಲ್ಯೂ ಏನಾಗಿದೆ ಅದು 13.5 ಲಕ್ಷ. ಸೊ ಮಾರ್ಕೆಟ್ ಕಳೆದ 2 ವರ್ಷಗಳಿಂದ ಇಂಡಿಯನ್ ಮಾರ್ಕೆಟ್ ಒಳ್ಳೆ ರಿಟರ್ನ್ ಕೊಟ್ಟಿಲ್ಲ. ಇದಕ್ಕೆ ಬೇರೆ ಬೇರೆ ರೀಸನ್ಸ್ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಫಾಲ್ ಅನ್ನ ನೋಡಕ್ ಹೋದ್ರೆ, ಇರಾನ್ ಇಸ್ರೇಲ್ ವಾರ್ ಆಗಿರ್ಬೋದು, ಮತ್ತು ಅದರದ್ದು 3 ಮಂತ್ಸ್ ಬ್ಯಾಕ್ ಅಥವಾ 6 ಮಂತ್ಸ್ ಬ್ಯಾಕ್ ಅದನ್ನ ನಾವು ಹೋದ್ರೆ, ಅವರು ಟ್ರಂಪ್ ಏನಿದ್ರೆ ತಾರಿಫ್ ಗಳನ್ನ ಎಲ್ಲ ಹೇಳ್ಬಿಟ್ಟು ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ತುಂಬಾನೇ ಹೊಡೆತ ಕೊಟ್ಟಿದೆ. ಸೊ ಇದು ವೀಕ್ಲಿ ಚಾರ್ಟ್ ಇಲ್ಲಿ ನಾನು ನಿಮ್ಗೆ ಹೇಳಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆಗ್ತಾ ಬಂದಿದೆ. ಸೊ ಇದು ರೀಸನ್ ಏನಿದೆಲ್ಲ, ಸೊ ಇದೆಲ್ಲ ಟ್ರಂಪ್ ತಾರಿಫ್ ವಾರು. ಸೊ ಈ ಫಾಲ್ಗೆ ಏನಿದೆಲ್ಲ, ಈ ಫಾಲ್ ನಮ್ಮ ಇರಾನ್ ಮತ್ತು ಇಸ್ರೇಲ್ ವಾರ್. ಸೊ ಮತ್ತು ಈ ಫಾಲ್ ಏನಿದೆಲ್ಲ, ಈ ಫಾಲ್ ನ ನಾವು ನೋಡಕ್ ಹೋದ್ರೆ ಇದು ಬಿಕಾಸ್ ಆಫ್ ಇಂಡಿಯನ್ ವ್ಯಾಲ್ಯೂಯೇಷನ್ಸ್. ಸೊ ತುಂಬಾ ಜನ ಮಾತಾಡ್ತಾ ಇದ್ರು, ಇಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ ತುಂಬಾನೇ ಓವರ್ ವ್ಯಾಲ್ಯೂಡ್ ಇದೆ. ಸೊ ಈ ಪ್ರೆಸೆಂಟ್ ಟೈಮ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅದಕ್ಕೋಸ್ಕರ, ಟೈಮ್ ಕರೆಕ್ಷನ್ ಅಥವಾ ವ್ಯಾಲ್ಯೂಯೇಷನ್ ಕರೆಕ್ಷನ್ಗೋಸ್ಕರ. ಸೊ ಇಲ್ಲಿ ನಾವು ನೋಡಿದ್ವಿ. ಸೊ ಇವೆಲ್ಲ ಬೇರೆ ಬೇರೆ ರೀಸನ್ಸ್ ಗಳನ್ನ ನಾವು ನೋಡಿದ್ವಿ. ಸೊ ಪ್ರೆಸೆಂಟ್ ಒನ್ ಡೇ ಫಾಲ್ ಏನಿದೆಯಲ್ಲ, ಅದು ಲೈಕ್ 2%. ಸೊ ಇಲ್ಲಿ ನಂದು ಒನ್ ಡೇ ಫಾಲ್ ಕೂಡ 1.66. ಸೊ ನಾವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಇಂಡೆಕ್ಸ್ ಗಳನ್ನ ಔಟ್ ಪರ್ಫಾರ್ಮ್ ಮಾಡಬೇಕು. ಸೊ ಅದೇ ಒಂದು ರೀಸನ್. ಸೊ ನಾನು ಈ ವಿಡಿಯೋನ ಶೇರ್ ಮಾಡಿದಾಗ ತುಂಬಾ ಜನ ನನಗೆ ಕಮೆಂಟ್ಸ್ ಅಲ್ಲಿ ಮಾಡಿದ್ರು, ಬ್ರೋ ನೀವು ಯಾಕೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಾ? ಮ್ಯೂಚುವಲ್ ಫಂಡ್ ಈಸ್ ವೆರಿ ಓಲ್ಡ್ ಏಜ್, ತುಂಬಾ ದೊಡ್ಡವರಿಗೆ ಇದು, ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಬಟ್ ಎಷ್ಟು ಎಕ್ಸ್ಪರ್ಟೀಸ್ ಮ್ಯೂಚುವಲ್ ಫಂಡ್ ಟೀಮ್ ಕಡೆ ಇರುತ್ತೆ, ಅಷ್ಟು ಎಕ್ಸ್ಪರ್ಟೀಸ್ ನನ್ನ ಕಡೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಯಾರ್ಯಾರು ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಅವರಿಗೆ ತಮ್ಮ ರಿಯಲ್ ವ್ಯಾಲ್ಯೂ ಏನನ್ನೋದು ಈಗ ಅರ್ಥ ಆಗಿರುತ್ತೆ ಅಂತ ನನಗನ್ಸುತ್ತೆ.
ಸೊ ಅದಕ್ಕೆ ನಾನು ನನ್ನ ಪೋರ್ಟ್ಫೋಲಿಯೋನಲ್ಲಿ ನಿಮಗೆ ಟೋಟಲ್ ಆಗಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವ ಫಂಡ್ಸ್ ಗಳಲ್ಲಿ ಯಾವ್ದಾದಪ್ಪ ಅಂತಂದ್ರೆ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್, ಮತ್ತು ಇಲ್ಲಿ ನೀವು ನೋಡ್ಬೋದು, ನಾನು ಹೇಳೋದು ಅವಶ್ಯಕತೆನೇ ಇಲ್ಲ. ಸೊ ಇಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಗಳನ್ನ ನಾನು ಮಾಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಹಿಂದಿನ ವರ್ಷಗಳಲ್ಲಿ ನನಗೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ಸೊ ಎಲ್ಲಿವರೆಗೆ ನಾವು ನಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳಲ್ಲ, ಅಲ್ಲಿವರೆಗೂ ನಾವು ಪದೇ ಪದೇ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಅಂತ ನನಗೆ ಅನ್ಸುತ್ತೆ. ಸೊ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ, ನನಗೆ ಗೊತ್ತಿಲ್ಲದೆ ನಾನು ಸುಮ್ಮನೆ ಹೈ ರಿಸ್ಕ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ. ನನಗೆ ಸುಮ್ಮನೆ ರಿಟರ್ನ್ಸ್ ಚೇಂಜ್ ಮಾಡಬೇಕಾಯ್ತು. ಸೊ ಆ ರೀತಿ ನಾನು ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ. ಲೈಕ್ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಲೈಕ್ ಮೈಕ್ರೋ ಕ್ಯಾಪ್ ಆಗಿರ್ಬೋದು, ಲೈಕ್ ಮೊಮೆಂಟಮ್ ಫಂಡ್ ಆಗಿರ್ಬೋದು. ಸೊ ಈ ವಿಡಿಯೋನ ನೀವು ನೋಡ್ಬೋದು. ಸೊ ಈ ವಿಡಿಯೋ ನೀವು ನೋಡಿದ್ರೆ ನಿಮ್ಗೆ ತುಂಬಾ ಐಡಿಯಾ ಬರುತ್ತೆ. ಸೊ ನಾನ್ ಮಾಡ್ತಾ ಇದ್ದ ತಪ್ಪುಗಳೇನು ಮತ್ತು ಈ ವರ್ಷದಲ್ಲಿ ನಾನು ಚೇಂಜಸ್ ಗಳನ್ನ ಏನ್ ಮಾಡಿದ್ದೀನಿ, ಸೊ ಅದನ್ನು ಕೂಡ ನೀವು ಕಂಪ್ಯಾರಿಸನ್ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ಚೇಂಜಸ್ ಗಳನ್ನ ನೋಡಕ್ ಹೋದ್ರೆ, ನಾನು ಈಗ ಪ್ರಾಪರ್ ಅಸೆಟ್ ಅಲೋಕೇಶನ್ ಅನ್ನ ಫಾಲೋ ಮಾಡ್ತಾ ಇದ್ದೇನೆ. ಸೊ ಇದನ್ನ ಆಲ್ಮೋಸ್ಟ್ ಲೈಕ್ ಒಂದು ವರ್ಷ ಮೇಲೆ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಸೊ ಯಾವಾಗ ಮಾರ್ಕೆಟ್ ಕರೆಕ್ಟ್ ಆಯ್ತು, ಇಲ್ಲಿ ನೋಡಬಹುದು, ಇಲ್ಲಿಂದ ನಾನು ಮತ್ತೆ ನನ್ನ ಇನ್ವೆಸ್ಟಿಂಗ್ ಜರ್ನಿಯನ್ನ ನಾನು ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ನೀವು ನೋಡಬಹುದು ಪ್ರತಿಯೊಂದು ಡೀಟೇಲ್ಸ್ ಗಳನ್ನ. ಸೊ ಇಲ್ಲಿ ನಾನು ಫಂಡ್ಸ್ ಗಳಲ್ಲಿ ಗೋಲ್ಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಿಂದ ಗೋಲ್ಡ್ ಫಂಡ್ ಗಳನ್ನ ನಾನು ಆಡ್ ಮಾಡಿದ್ದೇನೆ, ಮತ್ತು ಇಲ್ಲಿ ನಾನು ಒಂದು ಆರ್ಬಿಟ್ರಾಜ್ ಫಂಡ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಆರ್ಬಿಟ್ರಾಜ್ ನಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂದ್ರೆ ಫ್ರೆಂಡ್ಸ್, ಯಾಕೆ ಅಂತಂದ್ರೆ ನಾನು ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡಿದೆ. ಏನಂತಂದ್ರೆ, ಸೊ ನನ್ಗೆ ಗೊತ್ತಿಲ್ಲಾರ್ದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬಿಡೋದು, ಬಟ್ ಯಾವಾಗಾದ್ರೂ ಸ್ವಲ್ಪ ದುಡ್ಡು ಬೇಕಾದಾಗ ಅದನ್ನ ವಿಡ್ರಾ ಮಾಡ್ಬಿಡೋದು. ಸೊ ಈ ರೀತಿ ಚಿಕ್ಕ ಚಿಕ್ಕ ತಪ್ಪುಗಳನ್ನ ನಾನು ಮಾಡ್ತಾ ಇದ್ದೆ. ಸೊ ಇವಾಗ ನಾನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ, ನಾನೇನಾದ್ರು ದುಡ್ಡು ಹಾಕಿದ್ರೆ ಮಿನಿಮಮ್ 5 ಇಯರ್ ವರೆಗೂ ಆ ದುಡ್ಡನ್ನು ನಾನು ಟಚ್ ಮಾಡಲ್ಲ. ಸೊ ನನಗೇನಾದ್ರೂ ಅನ್ಸಿದ್ರೆ, ಸೊ ಇನ್ ಮುಂದೆ ಸ್ವಲ್ಪ 6 ತಿಂಗಳಲ್ಲಿ 3 ತಿಂಗಳಲ್ಲಿ ಅಥವಾ ನನಗೆ ದುಡ್ಡು ಬೇಕಾಗುತ್ತೆ ಅನ್ಸುತ್ತಲ್ಲ, ಆ ದುಡ್ಡನ್ನ ನಾನು ಡೈರೆಕ್ಟ್ ಆಗಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ಗಳಲ್ಲಿ ಹಾಕಲ್ಲ, ಅದನ್ನ ಕೇವಲ ಆರ್ಬಿಟ್ರಾಜ್ ಫಂಡ್ ಗಳಲ್ಲಿ ಹಾಕ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಅದಕ್ಕೋಸ್ಕರನೇ ನಾನು ಆರ್ಬಿಟ್ರಾಜ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ. ಸೊ ಇದು ಹತ್ತತ್ರ 1 ಲಕ್ಷ ಇದೆ. ಸೊ ಫ್ಲೆಕ್ಸಿ ಕ್ಯಾಪ್ ನಲ್ಲಿ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್, ಮಿಡ್ ಕ್ಯಾಪ್ ನಲ್ಲಿ 2 ಫಂಡ್ ಇದೆ. ಒಂದು ಪ್ಯಾಸಿವ್ ನಿಫ್ಟಿ 150 ಇಂಡೆಕ್ಸ್ ಫಂಡ್, ಅದನ್ನ ಬಿಟ್ಟು HDFC ಮಿಡ್ ಕ್ಯಾಪ್. ಸೊ ಸ್ಮಾಲ್ ಕ್ಯಾಪ್ ನಲ್ಲಿ 2 ಫಂಡ್ ಇದೆ, ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಮತ್ತು ಬಂಧನ್ ಸ್ಮಾಲ್ ಕ್ಯಾಪ್. ಸೊ ಮತ್ತು ಲಾರ್ಜ್ ಕ್ಯಾಪ್ ನಲ್ಲಿ ಒಂದು ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್. ಸೊ ಇಷ್ಟೆಲ್ಲ ಫಂಡ್ಸ್ ಗಳಲ್ಲಿ ನಾನು ಪ್ರಾಪರ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೇನೆ. ಸೊ ಇದನ್ನ ಬಿಟ್ಟು ಬೇರೆ ಯಾವ ಫಂಡ್ಸ್ ಕೂಡ ಬೇಕು ಅಂತ ನನಗೆ ಅನಿಸಲ್ಲ. ಸೊ ಇಷ್ಟೇ ಫಂಡ್ಸ್ ಗಳಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಸೊ ಇದನ್ನ ಬಿಟ್ಟು ಲೈಕ್ ನನ್ನ ಅನಾಲಿಸಿಸ್ ಅನ್ನ ನಾವು ಇಲ್ಲಿ ನಿಮ್ಗೆ ನೋಡಕ್ ಹೋದ್ರೆ, ಲೈಕ್ ಮಾರ್ಕೆಟ್ ಕ್ಯಾಪ್ ಅನ್ನ ನೀವು ನೋಡಬಹುದು. ಲೈಕ್ ಲಾರ್ಜ್ ಕ್ಯಾಪ್ ನಂದು ಅಲೋಕೇಶನ್ ಇಸ್ ಆಲ್ಮೋಸ್ಟ್ 48%, ಮಿಡ್ ಕ್ಯಾಪ್ 33% ಮತ್ತು ಸ್ಮಾಲ್ ಕ್ಯಾಪ್ 18% ಇದೆ. ಸೊ ಇಕ್ವಿಟಿ ಎಕ್ಸ್ಪೋಜರ್ 90%, ಔಟ್ ಆಫ್ 100 ಅಲ್ಲಿ 10% ಗೋಲ್ಡ್ ಮತ್ತೆ ಡೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೇನೆ. ಸಾರಿ, ಡೆಟ್ ಅಲ್ಲ, ಆರ್ಬಿಟ್ರಾಜ್, ಓಕೆ, ಡೆಟ್ ಕೂಡ ಅನ್ಬೋದು. ಸೊ ಇದನ್ನ ಬಿಟ್ಟು ಬೇರೆ ಪೋರ್ಟ್ಫೋಲಿಯೋನ ನಾವು ನೋಡಕ್ ಹೋದ್ರೆ, NPS ನಲ್ಲಿ ನಂದು ಆಲ್ಮೋಸ್ಟ್ 2.5 ಲ್ಯಾಕ್ ಇದೆ, 2.5 ಲಕ್ಷ. ಸೊ ಇಲ್ಲಿ ಅದು 1,70,000 ಎಷ್ಟು ಇತ್ತು. ಸೊ ಇವಾಗ 2 ಲಕ್ಷ ಆಗಿದೆ. ಸೊ ಡೀಸೆಂಟ್ ರಿಟರ್ನ್ ಅಂತ ನನಗೆ ಅನ್ಕೋತೇನೆ. ಸೊ ಆ ಟೈಮಲ್ಲಿ XIR ನೋಡ್ಬೋದು ಇಲ್ಲಿ 31, ಬಟ್ ಈಗಿನ XIR ಕೇವಲ 7%. ಸೊ ಇದಕ್ಕೆ ನಾವು ಸ್ಟಾಕ್ ಮಾರ್ಕೆಟ್ ಅನ್ನೋದಲ್ಲ ಫ್ರೆಂಡ್ಸ್. ಯಾವಾಗ ನಮ್ಗೆ ದುಡ್ಡು ಏರುತ್ತೆ, ಯಾವಾಗ ಬರುತ್ತೆ, ಯಾರಿಗೂ ಗೊತ್ತಾಗಿಲ್ಲ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಯಾವಾಗ ಮಾರ್ಕೆಟ್ಸ್ ಒಳ್ಳೆ ರಿಟರ್ನ್ಸ್ ಅನ್ನ ಕಾಣುತ್ತೆ. ಸೊ ಜಸ್ಟ್ ವಿ ಹ್ಯಾವ್ ಟು ವೇಟ್ ಫಾರ್ ದ ಟೈಮ್. ಸೊ ನಾವೇನಾದ್ರೂ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ನಮ್ ದುಡ್ಡನ್ನ ನಾವು ಮಾಡೇ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ನಿಫ್ಟಿ 1 ಡೇ ಫಾಲ್ 2%. ಸೊ ಈ 2% ಫಾಲ್ಗೆ ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರೆ, ಇವಾಗ ಇಯರ್ ಎಂಡ್ ಬರ್ತಾ ಇರೋದ್ರಿಂದ ತುಂಬಾ ಜನ ತಮ್ಮ ಲಾಸಸ್ ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದ್ರು ಲಾಸ್ ಇದ್ರೆ, ಇನ್ನು ಕೇವಲ ನಾಳೆ ಒಂದು ಟ್ರೇಡಿಂಗ್ ಡೇ ಸೆಷನ್ ಇದೆ. ಸೊ ಆವಾಗ ನೀವು ನಿಮ್ಮ ಲಾಸಸ್ ಗಳನ್ನ ಬುಕ್ ಮಾಡಿ. ಸೊ ಇದರಿಂದ ನೀವು ನಿಮ್ಮ ಲಾಸ್ ಗಳನ್ನ ಅಪ್ ಟು 8 ಇಯರ್ಸ್ ವರೆಗೆ ನೀವು ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಸೊ ಇಷ್ಟೇ ಫ್ರೆಂಡ್ಸ್, ಇಷ್ಟೇ ನನ್ನ ಪೋರ್ಟ್ಫೋಲಿಯೋ ಮತ್ತು ಇದನ್ನ ಅನಾಲಿಸಿಸ್ ಅನ್ನ ನೀವು ನೋಡ್ಬೋದು. ಸೊ 2019 ಅಲ್ಲಿ ನನ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೆ ಕೇವಲ 1,000 ರೂಪಾಯಿಂದ. ಸೊ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತಾ 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 ಈಗ ಆಲ್ಮೋಸ್ಟ್ 13.5 ಲಕ್ಷ ಆಗಿದೆ, ಮತ್ತು ನನ್ನ ಟೋಟಲ್ ಅಸೆಟ್ ಇಲ್ಲಿ ಹತ್ತತ್ರ 17 ಲಕ್ಷ ಆಗಿದೆ. ಸೊ 17 ಲಕ್ಷ ನಂಗೆ ತುಂಬಾ ದೊಡ್ಡ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ನಾನು ಈಗೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೇನೆ. ಸೊ ನನ್ನ ಲಾಂಗೆಸ್ಟ್ ಫಂಡ್ ಯಾವ್ದಪ್ಪ ಅಂತಂದ್ರೆ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್. ಸೊ ಇಲ್ಲಿ ನೀವು ನೋಡ್ಬೋದು, ಇದನ್ನು ನಾನು ಆಲ್ಮೋಸ್ಟ್ 6.5 ವರ್ಷದಿಂದ ನಾನು ಇದೇ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೇನೆ. ಸೊ ನಾನು ಇದನ್ನ ಸ್ಟಾರ್ಟ್ ಮಾಡಿದಾಗ ಇದರ NAV 25 ರೂಪೀಸ್ ಇತ್ತು. ಇವಾಗ ಇಷ್ಟೆಲ್ಲ ಡೌನ್ ಫಾಲ್ ಆದ್ರೂ ಕೂಡ 86 ಇದೆ. ಸೊ ನಿಮ್ದು ಯಾವ್ದು ಫಂಡ್ ಓಲ್ಡ್ ಇದೆ ಮತ್ತು ನೀವು
ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಫಂಡ್ಸ್ಗಳೇನು ಅದನ್ನು ನೀವೆಲ್ಲ ಇಲ್ಲಿ ಕೆಳಗಡೆ ಕಮೆಂಟ್ಸ್ಗಳನ್ನು ಮಾಡ್ಬೋದು. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ರೆ, ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ನಿಮ್ಮ ಡೌಟ್ಸ್ಗಳನ್ನ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನನ್ನ ಪೋರ್ಟ್ಫೋಲಿಯೋ ನಿಮ್ಗೆ ಏನ್ ಅನಿಸ್ತು ಮತ್ತು ಯಾವ ರೀತಿ ನಿಮ್ಗೆ ಏನನ್ನೆಲ್ಲ ಶೇರ್ ಮಾಡಬೇಕಿದೆ ಅನಿಸ್ತಾ ಇಲ್ಲ ಅದನ್ನೆಲ್ಲ ನೀವು ಶೇರ್ ಮಾಡ್ಬೋದು. ಸೊ ದಟ್ಸ್ ಇಟ್ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋದ ಉದ್ದೇಶ. ಸೊ ಇದರಿಂದ ನಾನು ಅನ್ಕೋತೀನಿ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಬೋದು. ಸೊ ನೀವು ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.